Hello everyone, welcome back to News Navigator program of Shankar IAS Academy. ಶಂಕರ IAS Academy ಕಡೆಯಿಂದ ಒಂದೊಂದು ಕೇಸ್ ಸ್ಟಡೀಸ್ ಗಳನ್ನ ತಗೊಂಡು ಪೇಪರ್ ಅನಾಲಿಸಿಸ್ ನ ಮಾಡಲಾಗ್ತಿದೆ. ಈಗ ತಮಿಳುನಾಡು ರಿಲೇಟೆಡ್ ಕೇಸ್ ಸ್ಟಡೀಸ್ ಅನ್ನ ತಗೊಳ್ಳೋಣ. ತಮಿಳ್ಗ ವೆಟ್ರಿ ಕಜಗಾಂ ಟಿವಿಕೆ ಪಾರ್ಟಿ. ತಮಿಳ್ನಾಡಲ್ಲಿ ಆಲ್ರೆಡಿ ಚೀಫ್ ಮಿನಿಸ್ಟರ್ ಆಗಿ ಸಿ ಜೋಸೆಫ್ ವಿಜಯ್ ಅವರು ಓತನ್ನ ತಗೊಂಡಾಗಿದೆ. ಸಿಂಗಲ್ ಪಾರ್ಟಿ ಆಗಿ ಈ ಒಂದು ಪಾರ್ಟಿ ಎಮರ್ಜ್ ಆಗಿದ್ದನ್ನು ಕೂಡ ನಾವು ನೋಡಿದ್ವಿ. ಬಟ್ ಈಗ ವಿಜಯ್ ಅವರು ತಮಿಳ್ನಾಡಲ್ಲಿ ಸಿಎಂ ಆಗಿ ಓತನ್ನ ತಗೊಂಡಿದ್ರು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಇಲ್ಲಿ ಕ್ರಿಯೇಟ್ ಆಗಿದ್ದಂತಹ ಅಂಗ್ ಅಸೆಂಬ್ಲಿ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ನಮ್ಗೆ ಅಂಗ್ ಅಸೆಂಬ್ಲಿ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಂಗ್ ಅಸೆಂಬ್ಲಿಯನ್ನ ಓದ್ಕೋಬೇಕಾಗತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ಅಂಗ್ ಅಸೆಂಬ್ಲಿ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ಪ್ರಮಾಣ ವಚನ ಸ್ವೀಕರಿಸೋ ಮುಂಚೆ ಕ್ಲಿಯರ್ ಮೆಜಾರಿಟಿ ಇರಲಿಲ್ಲ. ಮೀನ್ಸ್ ಅಂಗ್ ಅಸೆಂಬ್ಲಿ ಕ್ರಿಯೇಟ್ ಆಗಿತ್ತು. ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರು ಯಾವುದೇ ಒಂದು ಡಿಫೈನ್ಡ್ ಟರ್ಮ್ ಇಲ್ಲದೆ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ಟೆಪ್ ಅನ್ನ ತಗೊಂಡಿರ್ಲಿಲ್ಲ. ಅದಕ್ಕೋಸ್ಕರ ಅಂಗ್ ಅಸೆಂಬ್ಲಿ ಕ್ರಿಯೇಟ್ ಆಗಿತ್ತು, ಡಿಲೇ ಮಾಡಿದ್ರು. ಸೊ ಇದಕ್ಕೆ ಬೇರೆ ಬೇರೆ ಪಾರ್ಟಿಗಳು ಕೋರ್ಟಿನ ಮೊರೆ ಕೂಡ ಹೋಗಿದ್ರು, ಪಿಟಿಷನ್ ನ ತಗೊಂಡ್ ಬಂದಿದ್ರು ಕೂಡ. ದೋ ಇವಾಗ ಸಿಎಂ ಆಗಿ ಗವರ್ಮೆಂಟ್ ಫಾರ್ಮ್ ಮಾಡಿದ್ರು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಅಂಗ್ ಅಸೆಂಬ್ಲಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡ್ತಿದೀನಿ ಅಂತ ಹೇಳಿದ್ರೆ ಆರ್ಟಿಕಲ್ 164 ಬಗ್ಗೆ ನೋಡೋಣ, ಕಾನ್ಸ್ಟಿಟ್ಯೂಷನಲ್ ವಾಯ್ಡ್ ಬಗ್ಗೆ ನೋಡ್ಕೊಳ್ಳೋಣ, ಸರ್ಕಾರಿಯ ಕಮಿಷನ್ ಏನ್ ಹೇಳುತ್ತೆ ಇದರ ಬಗ್ಗೆ ಅಂತ ಕೂಡ ನೋಡೋಣ. ಜೊತೆಗೆ ಫ್ಲೋರ್ ಟೆಸ್ಟ್ ಅಂದ್ರೆ ಏನು, ಯಾಕೆ ಫ್ಲೋರ್ ಟೆಸ್ಟ್ ಅನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನೋಡೋಣ. ಸುಪ್ರೀಂ ಕೋರ್ಟ್ ಇಂದ ಏನ್ ಹೇಳುತ್ತೆ ಇದರ ಬಗ್ಗೆ ಅಂತ ಕೂಡ ನೋಡೋಣ. ಲಾಸ್ಟ್ಲಿ ಈ ಒಂದು ಟಾಪಿಕ್ ರಿಲೇಟೆಡ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಕ್ವಶನ್ ಕೂಡ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಲೆಟ್ಸ್ ಸ್ಟಾರ್ಟ್ ವಿತ್ ದ ತಮಿಳುನಾಡು 2026 ಕೇಸ್. ಸೊ ಮೊದಲಿಗೆ ಗೊತ್ತಾಯ್ತು ಯಾಕೆ ಈ ರೀತಿ ಪ್ರಾಬ್ಲಮ್ ಆಯ್ತು ಅಂತ. ಆರ್ಟಿಕಲ್ 164 ದ ಬೇಸಿಕ್ ಒನ್, ಆರ್ಟಿಕಲ್ 164 ಇನ ಬಗ್ಗೆ ನೋಡ್ಕೊಳ್ಳೋಣ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 164 ಪ್ರಕಾರ ಚೀಫ್ ಮಿನಿಸ್ಟರ್ ನ ಗವರ್ನರ್ ಅಪಾಯಿಂಟ್ ಮಾಡಬೇಕು ಅಂತ ಬರ್ದಿದೆ ಅಷ್ಟೇನೆ. ಅದನ್ ಬಿಟ್ರೆ ಚೀಫ್ ಮಿನಿಸ್ಟರ್ ನ ಅಪಾಯಿಂಟ್ ಮಾಡೋದಕ್ಕೆ ಯಾವುದೇ ಕ್ರೈಟೀರಿಯಾಸ್ ಇರಬೇಕು ಅಂತ ಬರ್ದಿಲ್ಲ, ಈ ಟೈಮಲ್ಲಿ ಅಪಾಯಿಂಟ್ ಮಾಡ್ಬೇಕು ಅಂತ ಬರ್ದಿಲ್ಲ, ಯಾವ್ದಾದ್ರು ಪ್ರೊಸೀಜರ್ ಇರಬೇಕು, ಇದ್ಯಾವ್ದನ್ನು ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ, ಆರ್ಟಿಕಲ್ 164 ಅಲ್ಲಿ ಚೀಫ್ ಮಿನಿಸ್ಟರ್ ನ ಗವರ್ನರ್ ಅಪಾಯಿಂಟ್ ಮಾಡಬೇಕು ಅಂತ ಮಾತ್ರ ಇದೆ. ಸೊ ಯಾವಾಗ ಸಿಂಗಲ್ ಪಾರ್ಟಿ ಮೆಜಾರಿಟಿಯಲ್ಲಿ ಇರೋದಿಲ್ಲ ಆವಾಗ ಕೂಡ ಸಿಎಂ ಅನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋಂತಹ ಪ್ರೊಸೀಜರ್ ಕೂಡ ಇಲ್ಲಿ ಬರ್ತಿಲ್ಲ. ಸೊ what is hung assembly then? Article 164 just says that chief minister is appointed by the governor. But what is hung assembly then? Usually ಯಾವಾಗ ಒಂದು ಸಿಂಗಲ್ ಪಾರ್ಟಿ ಫಾರ್ಮ್ ಅಲ್ಲಿ ಇರಲ್ಲ ಅಥವಾ ಒಂದು ಸಿಂಗಲ್ ಪಾರ್ಟಿ ಗವರ್ಮೆಂಟ್ ನ ಫಾರ್ಮ್ ಮಾಡೋದಕ್ಕೆ ಇರೋದಿಲ್ಲ, ಆ ಟೈಮ್ ಅಲ್ಲಿ ಗವರ್ನರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಬ್ಸಲ್ಯೂಟ್ ಮೆಜಾರಿಟಿಯನ್ನ ಟೆಸ್ಟ್ ಮಾಡ್ಲಾಗತ್ತೆ. ಯಾವಾಗ ಅವ್ರಿಗೆ ಆಬ್ಸಲ್ಯೂಟ್ ಮೆಜಾರಿಟಿ ಇರಲ್ಲ ಆ ಸಮಯವನ್ನ ಅಂಗ್ ಅಸೆಂಬ್ಲಿ ಅಂತ ಕರೆಯಲಾಗುತ್ತೆ. ಈ ಸಮಯದಲ್ಲಿ ಗವರ್ನರ್ಗೆ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಇರುತ್ತೆ. ಚೀಫ್ ಮಿನಿಸ್ಟರ್ ನ ಅಪಾಯಿಂಟ್ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಪವರ್ ಅನ್ನ ಗವರ್ನರ್ಗೆ ಕೊಡ್ಲಾಗತ್ತೆ. ಗವರ್ನರ್ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್ ಪ್ರಿಸರ್ವ್ ನ ಮಾಡೋದ್ರ ಜೊತೆಗೆ ಸ್ಟೇಬಲ್ ಮತ್ತೆ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ನ ಫಾರ್ಮೇಶನ್ ಮಾಡೋದು ಅವರ ಮೇಲಿರುವಂತಹ ಜವಾಬ್ದಾರಿ ಆಗಿರುತ್ತೆ. ತಮಿಳುನಾಡು ಕೇಸಲ್ಲಿ ಗವರ್ನರ್ ವೇಟ್ ಮಾಡೋದ್ ನೋಡಿ ಇದರಿಂದ ಆರ್ಸ್ ಟ್ರೇಡಿಂಗ್ ಅಥವಾ ಪೊಲಿಟಿಕಲ್ ಡಿಫೆಕ್ಷನ್ ಗ್ರೋತ್ ಆಗಬಹುದು, ಅದಕ್ಕೆ ದಾರಿ ಆಗ್ತದೆ ಅಂತ ಹೇಳ್ಬಿಟ್ಟು ಪಿಟಿಷನ್ಸ್ ಗಳನ್ನ ತಗೊಂಡೋಗಿರೋದನ್ನ ನಾವು ನೋಡ್ಬೋದಾಗತ್ತೆ. ನಾವು ಲೆಟ್ಸ್ ಸಿ ಅಬೌಟ್ ದ ಸರ್ಕಾರಿಯ ಕಮಿಷನ್. ಸರ್ಕಾರಿಯ ಕಮಿಷನ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಸರ್ಕಾರಿಯ ಕಮಿಷನ್ ಏನು? 1983ರಲ್ಲಿ ಸರ್ಕಾರಿಯ ಕಮಿಷನ್ ಹಾಗೂ 2007ರ ಕುಂಚಿ ಕಮಿಷನ್ ಕೆಲವು ರೂಲ್ಸ್ ಗಳನ್ನ ತರಲಾಗುತ್ತೆ. ಇದರ ಪ್ರಕಾರ ಗವರ್ನರ್ ಶುಡ್ ಫಾಲೋ ಅ ಸ್ಪೆಸಿಫಿಕ್ ಆರ್ಡರ್ ಆಫ್ ಪ್ರೊಸೀಜರ್ ಬಿಫೋರ್ ಸೆಲೆಕ್ಟಿಂಗ್ ಎನಿವನ್ ಅನ್ನುವಂತಹ ಪ್ರೊಸೀಜರ್ ನ ಈ ಒಂದು ಸರ್ಕಾರಿಯ ಕಮಿಷನ್ ಅಂಡರ್ ಅಲ್ಲಿ ತರಲಾಗತ್ತೆ. ಎಸ್ಪೆಷಲಿ ಇದು ಮೇನ್ಸ್ ಆನ್ಸರ್ ರೈಟಿಂಗ್ ನ ಬರೆಯುವಾಗ ತುಂಬಾನೇ ಹೆಲ್ಪ್ ಆಗತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಫಸ್ಟ್ ಪ್ರಿಫರೆನ್ಸ್, ದಟ್ ಇಸ್ ಪ್ರೀ ಪೋಲ್ ಅಲಿಯನ್ಸ್. ಪ್ರೀ ಪೋಲ್ ಅಲಯನ್ಸ್ ಇದರಲ್ಲಿ ಎಲೆಕ್ಷನ್ಗೆ ಮುಂಚೆನೆ ಕೋalition ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಜಾಗದಲ್ಲಿ ನಿಲ್ತಿದ್ದಾರೆ ಎಲೆಕ್ಷನ್ಗೆ ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಿರುತ್ತೆ
ಲೈಕ್ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಮತ್ತೆ ಬಿಜೆಪಿ ಟೈ ಅಪ್ ಆಗಿದೆ, ಅವರಿಬ್ರು ಕೋಯಲಿಷನ್ ಮಾಡ್ಕೊಂಡಿದ್ದಾರೆ. ನಾವೀಗ ಓಟ್ ಹಾಕಿದ್ರೆ ಅಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತ ಅಲ್ಲ, ನಾವ್ ಯಾರಿಗೆ ಓಟ್ ಹಾಕಿದ್ರು ಕೂಡ ಒಂದೇ ಪಾರ್ಟಿಗೆ ಹೋಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ. ಸೊ ಅದನ್ನ ನಾವು ಪ್ರೀ ಪೋಲ್ ಅಲಯನ್ಸ್ ಅಂತ ಹೇಳಿ ಕರಿತೀವಿ. ಇದು ಫಸ್ಟ್ ಪ್ರಿಫರೆನ್ಸ್ ಟು ಗವರ್ನರ್. ಇದರಲ್ಲಿ ಮೆಜಾರಿಟಿಯನ್ನ ಸೆಕ್ಯೂರ್ ಮಾಡ್ಲಾಗುತ್ತೆ, ಅವರಿಗೆ ಫಸ್ಟ್ ಕಾಲ್ ಇರುತ್ತೆ. ಎರಡನೇದಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಥವಾ ಸೆಕೆಂಡ್ ಪೋಲ್ ಪ್ರಿಫರೆನ್ಸ್ ಅಥವಾ ಸೆಕೆಂಡ್ ಪ್ರಿಫರೆನ್ಸ್ ಅಂತ ಕರಿತೀವಿ. ಈಗ ಟಿವಿಕೆ ಅಂದ್ರೆ ಟಿವಿಕೆ ಪಾರ್ಟಿಯಲ್ಲಿ ಏನ್ ನೋಡ್ತಿದೀವಲ್ವಾ, ಅದು ಸೆಕೆಂಡ್ ಪ್ರಿಫರೆನ್ಸ್ ಬರುತ್ತೆ. ಗವರ್ನರು ಸೆಕೆಂಡ್ ಪ್ರಿಫರೆನ್ಸ್ ನ ಇಲ್ಲಿ ಚೂಸ್ ಮಾಡಿದ್ದಾರೆ. ಗವರ್ನರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವ್ದಿರುತ್ತೆ ಅದನ್ನ ಇನ್ವೈಟ್ ಮಾಡಿದ್ದಾರೆ ಗವರ್ಮೆಂಟ್ ನ ಫಾರ್ಮ್ ಮಾಡೋದಕ್ಕೋಸ್ಕರ. ಇದರಲ್ಲಿ ಮೆಜಾರಿಟಿ ಇದೆ ಅಂತ ಡೆಮಾನ್ಸ್ಟ್ರೇಟ್ ನ ಮಾಡ್ಲಾಗತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ಪೋಸ್ಟ್ ಪೋಲ್ ಅಲಯನ್ಸ್, ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಬರುವಂತದ್ದು. ಪೋಸ್ಟ್ ಎಲೆಕ್ಷನ್ ಕೋalition, ಇದರಲ್ಲಿ ಎಲೆಕ್ಷನ್ ಆದ್ಮೇಲೆ ಎಲ್ಲಾ ಕಾನ್ಸ್ಟಿಟ್ಯೂಷನ್ ಪಾರ್ಟಿಗಳು ಅಲೈನ್ ಆಗ್ಬಿಟ್ಟು ಗವರ್ಮೆಂಟ್ ನ ಫಾರ್ಮ್ ಮಾಡುತ್ತಲ್ವಾ, ಅದನ್ನ ಥರ್ಡ್ ಪ್ರಿಫರೆನ್ಸ್ ಪೋಸ್ಟ್ ಪೋಲ್ ಅಲಯನ್ಸ್ ಅಂತ ಹೇಳಿ ಕರಿತೀವಿ. ಲಾಸ್ಟ್ಲಿ ಔಟ್ಸೈಡ್ ಸಪೋರ್ಟ್, ಇಲ್ಲಿ ಪೋಸ್ಟ್ ಎಲೆಕ್ಷನ್ ಅಲಯನ್ಸ್ ನ ಇನ್ವೈಟ್ ಮಾಡ್ಲಾಗುತ್ತೆ. ಕೆಲವು ಪಾರ್ಟೀಸ್ ಗಳು ಗವರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ಜಾಯಿನ್ ಆಗುತ್ತೆ, ಹಾಗೂ ಕೆಲವು ಪಾರ್ಟೀಸ್ ಗಳು ಲೈಕ್ ಇಂಡಿಪೆಂಡೆಂಟ್ ಪಾರ್ಟೀಸ್ ಗಳು ಹೊರಗಡೆ ಇರುತ್ತಲ್ಲ ಸಪೋರ್ಟ್ ಮಾಡುತ್ತೆ. ಇದಿಷ್ಟು ಸರ್ಕಾರಿಯ ಕಮಿಷನ್ ಅಂಡರ್ ಅಲ್ಲಿ ತಗೊಂಡ್ಬಂದಿರೋದು. ಸೊ ಸರ್ಕಾರಿಯ ಕಮಿಷನ್ ಅಲ್ಲಿ ಪ್ರೀಪೋಲ್ ಇದೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೆ, ಪೋಸ್ಟ್ ಪೋಲ್ ಕೂಡ ಇದೆ. ಯಾವಾಗ ಯಾವ್ಯಾವ ಪ್ರಿಫರೆನ್ಸ್ ನ ತಗೋಬೇಕು ಅನ್ನೋದು ಗವರ್ನರ್ಗೆ ಬಿಟ್ಟಿರೋದಾಗತ್ತೆ. ಸೊ ನಾವ್ ವಿಲ್ ಸಿ ಅಬೌಟ್ ದ ಫ್ಲೋರ್ ಟೆಸ್ಟ್. ಮೆಜಾರಿಟಿಯನ್ನ ಎಲ್ಲಿ ಪ್ರೂವ್ ಮಾಡ್ಬೇಕು, ಹಾಗೆ ಹೇಗ್ ಪ್ರೂವ್ ಮಾಡ್ಬೇಕು, ಫ್ಲೋರ್ ಟೆಸ್ಟ್ ಬಗ್ಗೆ ನೋಡ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ನೋಡೋಣ. ಫಸ್ಟ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಗೋವಾ ಪೊಲಿಟಿಕಲ್ ಕ್ರೈಸಿಸ್ 2017 ಬಗ್ಗೆ ನೋಡ್ಕೊಳ್ಳೋಣ. ಇಲ್ಲಿ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಬಂದಿರತ್ತೆ, ಬಟ್ ಅಲ್ಲಿದ್ದಂತಹ ಗವರ್ನರು ಬಿಜೆಪಿಯ ಮನೋಹರ್ ಪರಿಕರ್ ಅವ್ರನ್ನ ಇನ್ವೈಟ್ ಮಾಡ್ತಾರೆ. ಹೂ ಕ್ಲೈಮ್ಡ್ ಪೋಸ್ಟ್ ಪೋಲ್ ಅಲಯನ್ಸ್ ಮೆಜಾರಿಟಿ, ಅಂದ್ರೆ ಇಲ್ಲಿ ನಾವು ನೋಡಿದ್ವಿ ಅಲ್ವಾ ಪೋಸ್ಟ್ ಪೋಲ್ ಅಲಯನ್ಸ್ ಅಂತ ಹೇಳ್ಬಿಟ್ಟು, ಆ ಮೆಜಾರಿಟಿಯನ್ನ ಬಿಜೆಪಿ ತೋರಿಸುತ್ತೆ. ಹಾಗಾಗಿ ಸರ್ಕಾರಿಯ ಕಮಿಷನ್ ರೆಕಮೆಂಡೇಶನ್ ನ ಪ್ರಕಾರ ಮೂರನೇದನ್ನ ಚೂಸ್ ಮಾಡಿ ಗವರ್ನರು ಅಲೋ ಮಾಡ್ತಾರೆ ಗವರ್ಮೆಂಟ್ ನ ಫಾರ್ಮ್ ಮಾಡೋದಕ್ಕೋಸ್ಕರ. ಸುಪ್ರೀಂ ಕೋರ್ಟ್ ಓತನ್ನ ಸ್ಟಾಪ್ ಮಾಡ್ಲಿಲ್ಲ, ಹಾಗೆ ಮೆಜಾರಿಟಿ ಪ್ರೂವ್ ಮಾಡೋದಕ್ಕೆ 15 ದಿನ ಅಲ್ಲ 48 ಗಂಟೆಗಳ ತನಕ ಟೈಮ್ ಕೊಡ್ಲಾಗತ್ತೆ. ಅಂಡ್ ಇಮಿಡಿಯೇಟ್ ಫ್ಲೋರ್ ಟೆಸ್ಟ್ ಕೂಡ ಆರ್ಡರ್ ನ ಮಾಡ್ಲಾಗತ್ತೆ. ನೆಕ್ಸ್ಟ್ ಕರ್ನಾಟಕ ಕ್ರೈಸಿಸ್ 2018. ಸೊ ಕರ್ನಾಟಕ ಕ್ರೈಸಿಸ್ 2018 ಗವರ್ನರು BS ಯಡಿಯೂರಪ್ಪ ಅವರನ್ನ ಗವರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ಇನ್ವೈಟ್ ಮಾಡ್ಲಾಗುತ್ತೆ. ಮೆಜಾರಿಟಿ ಪ್ರೂವ್ ಮಾಡೋದಕ್ಕೆ 15 ದಿನದ ತನಕ ಟೈಮ್ ಕೊಡ್ತಾರೆ. ಬಟ್ ಆಗ ಕಾಂಗ್ರೆಸ್ ಮತ್ತೆ JDS ಅಲೈನ್ ಆಗ್ಬಿಟ್ಟು ಇದನ್ನ ಕೋರ್ಟ್ ಅಲ್ಲಿ ಚಾಲೆಂಜ್ ಅನ್ನ ಮಾಡ್ತಾರೆ. ಇಲ್ಲಿ ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಅನ್ನ 23 ಗಂಟೆಗಳಿಗೆ ಇಳಿಸುತ್ತೆ. ಅಂಡ್ 23 ಗಂಟೆಗಳ ಕಾಲ ಲೈವ್ ಟೆಲಿವಿಷನ್ ಕವರೇಜ್ ನ ಮ್ಯಾಂಡೇಟ್ ನ ಮಾಡ್ಲಾಗತ್ತೆ. ಟು ಪ್ರಿವೆಂಟ್ ಆರ್ಸ್ ಟ್ರೇಡಿಂಗ್ ಅಥವಾ ಪೊಲಿಟಿಕಲ್ ಡಿಸ್ಫಂಕ್ಷನ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ಲಾಗತ್ತೆ. ಇಫ್ ಯಾವುದೇ ಪಾರ್ಟಿ ಅಥವಾ ಅಲಯನ್ಸ್ ಪ್ರೂವ್ ಆಗ್ಲಿಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ಗವರ್ನರ್ಗೆ 2 ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಟ್ರಾರ್ಡಿನರಿ ಪವರ್ಸ್ ಗಳನ್ನ ಕೊಡ್ಲಾಗತ್ತೆ. ದಟ್ ಈಸ್ ಆರ್ಟಿಕಲ್ 174 ಸಬ್ ಕ್ಲಾಸ್ 2 ಅಂಡ್ ಬಿ. ಇದರ ಪ್ರಕಾರ ಗವರ್ನರ್ ಅಸೆಂಬ್ಲಿ ರೆಸಲ್ಯೂಷನ್ ನ ರೆಕಮೆಂಡ್ ಮಾಡಬಹುದು. ಇದನ್ನ BR ಕಪೂರ್ ಅಂಡ್ ರಾಮೇಶ್ವರಂ ಪ್ರಸಾದ್ ಕೇಸಲ್ಲಿ ರೆಕಗ್ನೈಸ್ ನ ಮಾಡ್ಲಾಗತ್ತೆ. ಈ ಕೇಸ್ ಡಿಸಾಲ್ವ್ ನ ಮಾಡಬಹುದು 174 ಪ್ರಕಾರ. ನೆಕ್ಸ್ಟ್ ಎರಡನೆಯ ಎಕ್ಸ್ಟ್ರೀಮ್ ಕಂಡೀಷನ್ ಆರ್ಟಿಕಲ್ 356. ಇಟ್ ಈಸ್ ಅನ್ ಆಬ್ಸಲ್ಯೂಟ್ ಲಾಸ್ಟ್ ರೆಸಾರ್ಟ್. ಯಾವುದೇ ಕಂಡೀಷನ್ಸ್ ಇಲ್ಲ, ಇದು ಒಂದೇ ಇದೆ ಅಂದಾಗ ಇದೊಂದು ಕನ್ಸಿಡರ್ ಮಾಡ್ತಾರೆ. ಏನದು? ಪ್ರೆಸಿಡೆಂಟ್ ರೂಲ್ ರೆಕಮೆಂಡೇಶನ್ ನ ಮಾಡೋದು. ಸೊ ಇದು ಜುಡಿಷಿಯಲ್ ಇಂಟರ್ವೆನ್ಷನ್ ಆದಾಗ. ನೆಕ್ಸ್ಟ್ ಫ್ಲೋರ್ ಟೆಸ್ಟ್ ಅಂದ್ರೆ ಏನು? ಫ್ಲೋರ್ ಟೆಸ್ಟ್ ಮೆಜಾರಿಟಿಯನ್ನ ಟೆಸ್ಟ್ ಮಾಡೋದು. ಬಟ್ ಇದನ್ನ ಗವರ್ನರು ಪ್ರೈವೇಟ್ ಆಗಿ ಮಾಡೋ ಹಾಗಿಲ್ಲ. ಅಸೆಂಬ್ಲಿಯಲ್ಲಿ ಫ್ಲೋರ್ ಟೆಸ್ಟ್ ನ ಮೂಲಕ ಮೆಜಾರಿಟಿಯನ್ನ ಟೆಸ್ಟ್ ಮಾಡ್ಲಾಗತ್ತೆ. ಅಂಡ್ ಇದರ ಟೈಮ್ ಫ್ರೇಮ್ ಬಂದ್ಬಿಟ್ಟು ವಿತಿನ್ 30 days ಒಳಗಡೆ ಮಾಡ್ಬೇಕು. ಇದಿಷ್ಟು ಹಂಗ್ ಅಸೆಂಬ್ಲಿಯ ಬಗ್ಗೆ. ಸೊ ನೆಕ್ಸ್ಟ್ ಇದರ ಬಗ್ಗೆ ಒಂದು ಪ್ರಿಲಿಮ್ಸ್ ಕ್ವಶನ್ ನ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ಗವರ್ನರ್ಸ್ ರೋಲ್ ಇನ್ ಹಂಗ್ ಅಸೆಂಬ್ಲಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. The Constitution of India explicitly mandates a governor to invite the leader of single largest party first. No, ಯಾವುದೇ ರೀತಿಯಾದಂತದ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ.
ಎರಡನೇದು, ಇನ್ ದ SR Bommai case, Supreme Court held that the floor test is the only way to determine majority support. ಇದು ಕರೆಕ್ಟ್. SR Bommai ಕೇಸಲ್ಲಿ ತರೋಂಥದ್ದು. Third one, the governor can recommend resolution under Article 174, subclause 2B, if no stable government can be formed. So 2 and 3 is the right answer. Mains question na nodkondre. The discretionary power of the governor to invite a leader to form a government in a hung assembly has often been criticized as being partisan and against the spirit of federalism. In the light of the recent developments in Tamil Nadu and various Supreme Court judgments, discuss the safeguards required to ensure the impartiality of governor's office. So, idu introduction alli Article 164 ಆರ್ಟಿಕಲ್ ಬಗ್ಗೆ ಬರೆದು ಅದರಲ್ಲಿ ಡಿಸ್ಕ್ರಿಷನರಿ ಪವರ್ ಬಗ್ಗೆ ಬರೆದು, ನೆಕ್ಸ್ಟ್ ಸರ್ಕಾರಿಯ ಕಮಿಷನ್, ಕುಂಚಿ ಕಮಿಷನ್ ಜೊತೆಗೆ ಫ್ಲೋರ್ ಟೆಸ್ಟ್ ನ SR Bommai ಕೇಸನ್ನ ಹೈಲೈಟ್ ಮಾಡಿದ್ರೆ ಇದಕ್ಕೆ ಪ್ರಾಪರ್ ಆನ್ಸರ್ ಅನ್ನ ಬರಿಬಹುದಾಗತ್ತೆ. ಅಂಡ್ ಕನ್ಕ್ಲೂಷನ್ ಬರೆಯುವಾಗ ಡೆಮೋಕ್ರೆಟಿಕ್ ಪ್ರೊಟೆಕ್ಷನ್ ಮಾಡೋದಕ್ಕೆ ಮ್ಯಾಂಡೇಟರಿ ಮಾಡಬೇಕು ಮತ್ತೆ ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್ಸ್ ಗಳನ್ನ ತರಬೇಕು ಅಂತ ಇನ್ಕ್ಲೂಡ್ ಮಾಡಿದ್ರೆ ಬೆಸ್ಟ್ ಆನ್ಸರ್ ಬರುತ್ತೆ. ಇದಿಷ್ಟು ಹಂಗ್ ಅಸೆಂಬ್ಲಿಯ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.